Hi guys, welcome back to my YouTube channel. That is Swapna's tutorial. So ನೀವೇನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6th SEM BComನ AFM ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅದರಲ್ಲಿ ಚಾಪ್ಟರ್ 2 ಬಂದುಬಿಟ್ಟು ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಜೆಟಿಂಗ್ ಅನ್ನೋ ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಮೆಥಡ್ ಬಂದುಬಿಟ್ಟು ಮೆಥಡ್ 4 ಪ್ರಾಫಿಟಬಿಲಿಟಿ ಟೆಕ್ನಿಕ್ ಅಂತ ಹೇಳಿ ಈ ಒಂದು ಮೆಥಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದು ಪಾರ್ಟ್ 7 ವಿಡಿಯೋ ಆಗಿದೆ. ಪ್ರಾಫಿಟಬಿಲಿಟಿ ಟೆಕ್ನಿಕ್ ಬಂದು ಇದು ಸೆಕೆಂಡ್ ಪ್ರಾಬ್ಲಮ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಪ್ರಾಬ್ಲಮ್ ಯಾರ್ಯಾರೆಲ್ಲ ನೋಡಿದ್ವೋ, ಸೊ ಆ ಫಸ್ಟ್ ಪ್ರಾಬ್ಲಮ್ನ ನೋಡ್ಕೊಂಡು ಬಂದು ಈ ಒಂದು ವಿಡಿಯೋನ ನೋಡಿ, ಬಿಕಾಸ್ ಆವಾಗ ನಿಮಗೆ ಇನ್ನೂ ಕ್ಲಾರಿಟಿಯಾಗಿ ಅರ್ಥ ಅನ್ನೋದು ಆಗುತ್ತೆ. ಸೊ ಅದಕ್ಕೆ ಇದು ಬಂದುಬಿಟ್ಟು ಪಾರ್ಟ್ 7th ವಿಡಿಯೋ ಅಲ್ವಾ. ಸೊ ಪಾರ್ಟ್ 1 to 6 ಬಂದುಬಿಟ್ಟು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರ್ಯಾರೆಲ್ಲ ನೋಡಿಲ್ವೋ ನೋಡ್ಕೊಂಡು ಬಂದು ಈ ಒಂದು ವಿಡಿಯೋನ ನೋಡಿ ಅಂತ ಕೇಳ್ತೀನಿ. ಸೊ ಇವಾಗ ನಮಗೆ ಕ್ವಶನ್ನ ನಾವು ನೋಡೋದಾದರೆ, ಸೊ ಇಲ್ಲಿ ನಮ್ಗೆ ಏನು ಡೀಟೇಲ್ಸ್ನ ಕೊಟ್ಟಿಲ್ಲ. ಓಕೆನಾ, ಫಸ್ಟೇ ಪ್ರಾಜೆಕ್ಟ್ ಎಕ್ಸ್ ಆ್ಯಂಡ್ ಪ್ರಾಜೆಕ್ಟ್ ವೈನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಪ್ರಾಬಬಿಲಿಟಿನ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಇನ್ಫ್ಲೋ ಬಂದುಬಿಟ್ಟು 3 years ಕ್ಯಾಶ್ ಇನ್ಫ್ಲೋ ಆ್ಯಂಡ್ 3 years ಪ್ರಾಬಬಿಲಿಟಿನ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಎಕ್ಸ್ಗೂ ಕೊಟ್ಟಿದ್ದಾರೆ ಆ್ಯಂಡ್ ಪ್ರಾಜೆಕ್ಟ್ ವೈಗೂ ಕೊಟ್ಟಿದ್ದಾರೆ. ಅದೇ ರೀತಿ ಇನ್ವೆಸ್ಟ್ಮೆಂಟ್ನ ಕೊಟ್ಟಿದ್ದಾರೆ. ಎಷ್ಟು ಅಂದರೆ 1,40,000. ಪಿ ವಿ ಬಂದುಬಿಟ್ಟು 10%. ಸೊ ಮೆಥಡ್ 4 ಬೇಸಿಸ್ ಮೇಲೆ ನಾವು ಈ ಒಂದು ಪ್ರಾಬ್ಲಮ್ನ ಮಾಡಬೇಕಾಗುತ್ತೆ. ಕ್ವಶನಲ್ಲಿ ಅವರೇ ಹೇಳಿರ್ತಾರೆ ಪ್ರಾಫಿಟಬಿಲಿಟಿ ಟೆಕ್ನಿಕ್ ಬೇಸಿಸ್ ಮೇಲೆ ಮಾಡಿ ಅಂತ. ಸೊ ಇಲ್ಲಿ ನಾನು ನಿಮ್ಗೆ ಬರೀ ಅರ್ಥ ಆಗೋ ಥರ ಮಾತ್ರ ಕ್ವಶನ್ನ ಫ್ರೇಮ್ ಮಾಡಿರೋದು ಅಷ್ಟೇ. ಸೊ ಇಲ್ಲಿ ನೀವು ಪ್ರಾಜೆಕ್ಟ್ ಎಕ್ಸ್ನ ಕ್ಯಾಶ್ ಇನ್ಫ್ಲೋಸ್ನ ನೋಡಿದ್ರೆ 80,000, 1,50,000, 2 lakh, 1,50,000, 1 lakh. ಅದೇ ರೀತಿ ಪ್ರಾಫಿಟಬಿಲಿಟಿ ರೇಷಿಯೋ ನೋಡೋದಾದರೆ 0.1, 0.6, 0.1, 0.1, 0.1 ಇದೆ. ನೆಕ್ಸ್ಟು ಪ್ರಾಜೆಕ್ಟ್ ವೈನ ನೀವು ನೋಡೋದಾದರೆ ಕ್ಯಾಶ್ ಇನ್ಫ್ಲೋ ಬಂದು 1 lakh, 1 lakh, 1,50,000, 1 lakh, 1 lakh. ಇನ್ನು ಪ್ರಾಫಿಟಬಿಲಿಟಿ ಬಂದುಬಿಟ್ಟು 0.2, 0.2, 0.4, 0.1, 0.1 ಹೇಳಿ ಕೊಟ್ಟಿದ್ದಾರೆ. ಸೊ ನೀವು ಪ್ರಾಜೆಕ್ಟ್ ಎಕ್ಸ್ನ ಎನ್ ಪಿ ವಿ ಆ್ಯಂಡ್ ಪ್ರಾಜೆಕ್ಟ್ ವೈನ ಎನ್ ಪಿ ವಿನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಇಲ್ಲಿ ಇವಾಗ ನಾವು ಫಸ್ಟ್ ಪ್ರಾಜೆಕ್ಟ್ ಎಕ್ಸ್ನ ಎನ್ ಪಿ ವಿನ ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ, ಸೊ ನೋಡಿ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಎನ್ ಪಿ ವಿ ಅಂತ ಹಾಕಿ ಪ್ರಾಜೆಕ್ಟ್ ಎ ಅಂತ ಹಾಕಿ, ಅಥವಾ ಪ್ರಾಜೆಕ್ಟ್ ಇಲ್ಲಿ ಏನು ಕೊಟ್ಟಿರ್ತಾರೋ ಅದೇ ಹಾಕ್ಬೋದು. ಸೊ ಇಲ್ಲಿ ನಾನು ಎ ಬಿ ಅಂತಲೇ ಕನ್ವರ್ಟ್ ಮಾಡ್ಕೊಳ್ತೀನಿ. ಓಕೆನಾ, ಎ ಬಿ ಅಂತಲೇ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಎ ಬಿ ಅಂತಲೇ ಹೇಳಿ ಹಾಕ್ಕೊಂಡಿದ್ದೀನಿ. ಸೊ ಪ್ರಾಜೆಕ್ಟ್ ಎ ಬಂದುಬಿಟ್ಟು ಬರೀ ನೀವು ಪ್ರಾಜೆಕ್ಟ್ ಎನ ನೋಡಬೇಕಾಗುತ್ತೆ, ಪ್ರಾಜೆಕ್ಟ್ ಬಿನ ನೀವು ನೋಡೋಂಗಿಲ್ಲ. ಓಕೆನಾ, ಪ್ರಾಜೆಕ್ಟ್ ಎ ಕ್ಯಾಶ್ ಫ್ಲೋ ಆ್ಯಂಡ್ ಪ್ರಾಬಬಿಲಿಟಿನ ನೋಡಬೇಕಾಗುತ್ತೆ. ಹಾಗೆ ಈ ಒಂದು ಪಿ ವಿ ಫ್ಯಾಕ್ಟರ್ ಬಂದುಬಿಟ್ಟು 10% ಅಲ್ವಾ. ಸೊ ಅದಕ್ಕೆ ಫಸ್ಟ್ ನೀವೇನು ಮಾಡಿ ಅಂದರೆ ಇಯರ್ನ ಬರ್ಕೋಬೇಕಾಗುತ್ತೆ. ಇಲ್ಲಿ ಎಷ್ಟು ಇಯರ್ ಕೊಟ್ಟಿದ್ದಾರೆ ನೀವು ಕೌಂಟ್ ಮಾಡೋದಾದರೆ 1, 2, 3, 4, 5 yearsನ ಕೊಟ್ಟಿದ್ದಾರೆ. ಸೊ ಆ್ಯಸ್ ಇಟ್ ಈಸ್ 1 to 5 numbers ಹಾಕೊಳ್ತೀರಾ. ಇದಾದಮೇಲೆ ನೀವು ಪಿ ವಿ ಫ್ಯಾಕ್ಟರ್ನ ಹಾಕೋಬೇಕಾಗುತ್ತೆ. ಸೊ 10% ಪಿ ವಿ ಫ್ಯಾಕ್ಟರ್ ಹೇಗೆ ಮಾಡೋದು, 1/1.10ನ ಮಾಡಿ ಈಕ್ವಲ್ ಟು ಹೊಡಿತಾ ಹೋದರೆ ನಿಮಗೆ ಈ ಆನ್ಸರ್ಗಳು ಸಿಗ್ತಾ ಹೋಗುತ್ತೆ. 0.909, 0.826, 0.751, 0.683, 0.620 ಬರುತ್ತೆ. ಓಕೆನಾ. ಇದಾದಮೇಲೆ ನೀವೇನು ಮಾಡಿ ಅಂದರೆ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಪ್ರಾಬಬಿಲಿಟಿನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ ಪ್ರಾಜೆಕ್ಟ್ ಎನ. ಸೊ ಪ್ರಾಜೆಕ್ಟ್ ಎ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ 80,000, 1,50,000, 2 lakh, 1,50,000, 1 lakh. ಹಾಗೆ ಪ್ರಾಫಿಟಬಿಲಿಟಿ ಎಷ್ಟಿದೆ ಅಂದರೆ 0.1, 0.6, 0.1, 0.1, 0.1 ಇದೆ. ಇದಾದಮೇಲೆ ನೀವು ಇ ಎಮ್ ವಿನ ಕ್ಯಾಲ್ಕುಲೇಟ್ ಮಾಡಲೇಬೇಕು. ಓಕೆನಾ. ಇ ಎಮ್ ವಿನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೆ. ಸೊ ಕ್ಯಾಶ್ ಇನ್ಫ್ಲೋ ಇಂಟು ಪ್ರಾಬಬಿಲಿಟಿ ಮಾಡಿದ್ರೆ ನಮಗೆ ಇ ಎಮ್ ವಿ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ಇಲ್ಲಿ ಕ್ಯಾಶ್ ಇನ್ಫ್ಲೋ ನೋಡೋದಾದರೆ 80,000 ಇಂಟು 0.1 ಮಾಡಿದಾಗ 8,000 ಬರುತ್ತೆ. 1,50,000 ಇಂಟು 0.6 ಮಾಡಿದಾಗ 90,000 rupees ಬರುತ್ತೆ. 2 lakh ಇಂಟು 0.1 ಮಾಡಿದಾಗ 20,000 rupees ಬರುತ್ತೆ. 1,50,000 ಇಂಟು 0.1ನ ಮಾಡಿದಾಗ 15,000 rupees ಬರುತ್ತೆ. 1 lakh ಇಂಟು 0.1ನ ಮಾಡಿದಾಗ 10,000 rupees ಸಿಗುತ್ತೆ. ಓಕೆನಾ, ಇದು ಇ ಎಮ್ ವಿ. ಸೊ ಇ ಎಮ್ ವಿ ಆದಮೇಲೆ ನಾವು ಪಿ ವಿನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪಿ ವಿನ ನೀವು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ಅಂದರೆ, ನಿಮ್ಮ ಹತ್ರ ಏನು ಇವಾಗ ಇ ಎಮ್ ವಿ ಸಿಕ್ಕಿರುತ್ತೋ ಇ ಎಮ್ ವಿ ಇಂಟು ಪ್ರಾಬಬಿಲಿಟಿ ಅಥವಾ ಪಿ ವಿ ರೇಷಿಯೋನ ನೀವು ಇಂಟು ಮಾಡಿದಾಗ ನಮಗೆ ಪಿ ವಿ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಇ ಎಮ್ ವಿನೂ ಗೊತ್ತು, ಪಿ ವಿನೂ ಗೊತ್ತು. ಸೊ ನೋಡಿ 8,000 ಇಂಟು 0.909 ಮಾಡಿದಾಗ ನಮಗೆ 7,272 ಬರುತ್ತೆ. 90,000 ಇಂಟು 0.826ನ ಮಾಡಿದಾಗ 74,340 ಬರುತ್ತೆ. 20,000 ಇಂಟು 0.751ನ ಮಾಡಿದಾಗ 15,020 ಬರುತ್ತೆ.
15,000 ಇಂಟು 0.683 ಮಾಡಿದಾಗ 10,245 ಬರುತ್ತೆ. 10,000 ಇಂಟು 0.620 ಮಾಡಿದಾಗ 6,200 ರುಪೀಸ್ ಬರುತ್ತೆ. ಓಕೆನಾ. ಇವಾಗ ನಮಗೆ ಪಿ ವಿ ಆಫ್ ಪ್ರಾಜೆಕ್ಟ್ ಎಕ್ಸ್ ಅಥವಾ ಪ್ರಾಜೆಕ್ಟ್ ವೈ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ಇಷ್ಟೂ ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಪಿ ವಿ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ಇವಾಗ 7,272 ಪ್ಲಸ್ 74,340 ಪ್ಲಸ್ 15,020 ಪ್ಲಸ್ 10,245 ಪ್ಲಸ್ 6,200ನ ಆ್ಯಡ್ ಮಾಡಿದಾಗ ನಿಮಗೆ 1,13,077 ಬರುತ್ತೆ. ಓಕೆನಾ. ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಇನ್ವೆಸ್ಟ್ಮೆಂಟ್ನ ಮೈನಸ್ ಮಾಡ್ಕೋಬೇಕಾಗುತ್ತೆ. ನೀವು ಬೇಕಾದ್ರೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಸಪ್ರೇಟಾಗೇ ಬರೆದಿದೆ, ಇಲ್ಲಿ ಟೋಟಲ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಸಪ್ರೇಟಾಗಿ ಒಂದು ಕಡೆ ಬರೆದಿದೆ, ಆ ರೀತಿಯೂ ಬರ್ಕೋಬೋದು, ಇಲ್ಲ ಅಂದರೆ ಈ ರೀತಿಯೂ ನೀವು ಬರ್ಕೋಬೋದು. ಸೊ ನೋಡಿ ಇಲ್ಲಿ ಇದರಿಂದ ನಾವು ಇನ್ವೆಸ್ಟ್ಮೆಂಟ್ನ ಮೈನಸ್ ಮಾಡಬೇಕಾಗುತ್ತೆ. 1,40,000ನ ಮೈನಸ್ ಮಾಡಿದಾಗ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ -26,923 ರುಪೀಸ್ ಬರುತ್ತೆ. ಓಕೆನಾ. ಇದು ಪ್ರಾಜೆಕ್ಟ್ ಎಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಇದೇ ರೀತಿ ನೀವು ಪ್ರಾಜೆಕ್ಟ್ ಬಿಗೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ಪ್ರಾಜೆಕ್ಟ್ ಬಿಗೂ ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇಯರು ಆ್ಯಸ್ ಇಟ್ ಈಸ್ ಸೇಮ್ ಇಯರ್ ಅಪ್ ಟು 5 ಇಯರ್ಸ್ ಇಲ್ಲಿ ಏನು ಕೊಟ್ಟಿದ್ದಾರೋ ಅಷ್ಟೇ ಇಯರ್ಸ್ನ ಹಾಕ್ತೀರಾ. ಇನ್ನು ಪಿ ವಿ ಫ್ಯಾಕ್ಟರ್ನ ಹಾಕ್ತೀರಾ, 10% ಪಿ ವಿ ಫ್ಯಾಕ್ಟರ್ನ ಹಾಕ್ತೀರಾ. 0.909, 0.826, 0.751, 0.683, 0.620ನ ಹಾಕೊಳ್ತೀರಾ. ಇದಾದಮೇಲೆ ಕ್ಯಾಶ್ ಇನ್ಫ್ಲೋನ ಬರಿಬೇಕಾಗುತ್ತೆ. ಪ್ರಾಜೆಕ್ಟ್ ಬಿನ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ? 1 lakh, ಮತ್ತು 1 lakh ಇದೆ, 1,50,000, 1 lakh, 1 lakh ಆ್ಯಸ್ ಇಟ್ ಈಸ್ ಬರೀತೀರ. ಇದಾದಮೇಲೆ ಪ್ರಾಬಬಿಲಿಟಿ ಬರೀತೀರ. 0.2, 0.2, 0.4, 0.1, 0.1ನ ಬರೀತೀರ. ಇದಿಷ್ಟು ನಿಮಗೆ ಕ್ವಶನಲ್ಲಿರುವಂಥ ಒಂದು ಡೀಟೇಲ್ಸ್ ಆಗಿದೆ. ಇದಾದಮೇಲೆ ನೀವು ಇ ಎಮ್ ವಿನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇ ಎಮ್ ವಿನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಕ್ಯಾಶ್ ಇನ್ಫ್ಲೋ ಇಂಟು ಪ್ರಾಬಬಿಲಿಟಿ ಮಾಡಿದಾಗ ನಮಗೆ ಇ ಎಮ್ ವಿ ಎಷ್ಟು ಅಂತ ಹೇಳಿ ಸಿಗುತ್ತೆ. ಈಗ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ? ಫಸ್ಟಲ್ಲಿ 1 lakh ಇಂಟು 0.2 ಮಾಡಿದಾಗ 20,000 ರುಪೀಸ್ ಬರುತ್ತೆ. 1 lakh ಇಂಟು ಮತ್ತೆ 0.2ನ ಇದೆ ಸೆಕೆಂಡ್ ಇಯರ್ಗೆ. ಸೊ 0.2ನ ಮಾಡಿದಾಗ ನಮಗೆ 20,000 ರುಪೀಸ್ ಬರುತ್ತೆ. 1,50,000 ಇಂಟು 0.4ನ ಮಾಡಿದಾಗ 60,000 ರುಪೀಸ್ ಬರುತ್ತೆ. 1 lakh ಇಂಟು 0.1ನ ಮಾಡಿದಾಗ 10,000 ರುಪೀಸ್ ಬರುತ್ತೆ. ಅದೇ ರೀತಿ 1 lakh ಇಂಟು 0.1ನ ಮಾಡಿದಾಗ 10,000 ರುಪೀಸ್ ಬರುತ್ತೆ. ಇದು ಇ ಎಮ್ ವಿನ ನಾವು ಕ್ಯಾಲ್ಕುಲೇಟ್ ಮಾಡ್ದೋ. ಸೊ ಇದೇ ರೀತಿ ಪಿ ವಿನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಪಿ ವಿನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಇ ಎಮ್ ವಿ ಇಂಟು ಪಿ ವಿ ರೇಷಿಯೋನ ಮಾಡಿದ್ರೆ ನಮಗೆ ಪಿ ವಿ ಎಷ್ಟು ಅಂತ ಹೇಳಿ ಸಿಗುತ್ತೆ. ಓಕೆನಾ. ಸೊ ಇಲ್ಲಿ ಇ ಎಮ್ ವಿ ಎಷ್ಟಿದೆ? 20,000. ಪಿ ವಿ ಫ್ಯಾಕ್ಟರ್ ಎಷ್ಟಿದೆ? 0.909. ಸೊ ಅದೇ ರೀತಿ 20,000 ಇಂಟು 0.909 ಮಾಡಿದಾಗ 18,180 ಬರುತ್ತೆ. 20,000 ಇಂಟು 0.826 ಮಾಡಿದಾಗ 16,520 ಬರುತ್ತೆ. 60,000 ಇಂಟು 0.751ನ ಮಾಡಿದಾಗ 45,060 ಬರುತ್ತೆ. 10,000 ಇಂಟು 0.683 ಮಾಡಿದಾಗ 6,830 ಬರುತ್ತೆ. 30,000 ಇಂಟು 0.620ನ ಮಾಡಿದಾಗ ನಿಮಗೆ 6,200 ಸಿಗುತ್ತೆ. ಇದಾದಮೇಲೆ ಇಷ್ಟು ಪಿ ವಿನೂ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಮಾಡಿದಾಗ ಅಂದರೆ ಇವಾಗ ಎಕ್ಸಾಂಪಲ್ 18,180 ಪ್ಲಸ್ 16,520 ಪ್ಲಸ್ 45,060 ಪ್ಲಸ್ 6,830 ಪ್ಲಸ್ 6,200ನ ಆ್ಯಡ್ ಮಾಡಿದಾಗ 92,790 ಬರುತ್ತೆ. ಇದರಲ್ಲಿ ನೀವೇನು ಮಾಡಬೇಕು ಅಂದರೆ ಇನ್ವೆಸ್ಟ್ಮೆಂಟ್ನ ಮೈನಸ್ ಮಾಡಬೇಕಾಗುತ್ತೆ. 1,40,000ನ ಮೈನಸ್ ಮಾಡಿದಾಗ ನಿಮಗೆ ಮೈನಸ್ ಸೊ 92,790 ಮೈನಸ್ 1,40,000ನ ಮಾಡಿದಾಗ 47,210 ರುಪೀಸ್ ಆನ್ಸರ್ ಬರುತ್ತೆ. ಓಕೆನಾ. ಇದು ಪ್ರಾಜೆಕ್ಟ್ ಎಕ್ಸ್ ಆ್ಯಂಡ್ ಪ್ರಾಜೆಕ್ಟ್ ವೈ ಅಥವಾ ಪ್ರಾಜೆಕ್ಟ್ ಎ ಆ್ಯಂಡ್ ಪ್ರಾಜೆಕ್ಟ್ ವೈನ ಎನ್ ಪಿ ವಿ ನಮಗೆ ಫೈಂಡ್ ಔಟ್ ಮಾಡಾಗಿದೆ. ಸೊ ಇಲ್ಲಿ ಅಕಸ್ಮಾತ್ ಏನಾದ್ರು ಕ್ವಶನಲ್ಲಿ ಏನಾದ್ರು ಇನ್ಕ್ಲೂಡ್ ಆಗಿತ್ತು ಅಂದ್ಕೊಳ್ಳಿ, ಸಜೆಸ್ಟ್ ವಿಚ್ ಪ್ರಾಜೆಕ್ಟ್ ಈಸ್ ಮೋರ್ ಸೂಟಬಲ್ ಅಂತ ಏನಾದ್ರು ಕೇಳಿದರೆ ಎನ್ ಪಿ ವಿನ ನೋಡ್ತೀನಿ. ಎನ್ ಪಿ ವಿ ಯಾವ್ದು ಹೈಯೆಸ್ಟ್ ಇರುತ್ತೆ ಅದನ್ನು ತೊಗೋಬೇಕಾಗುತ್ತೆ. ಇವಾಗ ಎಕ್ಸಾಂಪಲ್ ಹೈಯೆಸ್ಟಲ್ಲಿ ನಾನು ಹೇಳ್ತಿರೋ ಹೈಯೆಸ್ಟ್ ಯಾವುದು ಅಂದರೆ ಪ್ಲಸ್ಸಲ್ಲಿ ಹೈಯೆಸ್ಟ್ ಇರಬೇಕು, ಮೈನಸಲ್ಲಿ ಹೈಯೆಸ್ಟ್ ಇರೋದಲ್ಲ. ಓಕೆನಾ. ಈಗ ಪ್ರಾಜೆಕ್ಟ್ ಎ ಆ್ಯಂಡ್ ಪ್ರಾಜೆಕ್ಟ್ ಬಿನ ನೋಡೋದಾದರೆ ಪ್ರಾಜೆಕ್ಟ್ ಎ ಬಂದುಬಿಟ್ಟು ನೆಗೆಟಿವಲ್ಲಿದೆ, ಪ್ರಾಜೆಕ್ಟ್ ಬಿಗೆ ಬಂದುಬಿಟ್ಟು ಕೂಡ ನೆಗೆಟಿವಲ್ಲಿದೆ. ಸೊ ಎರಡೂ ನೆಗೆಟಿವ್ ಏನಾದ್ರು ಇತ್ತು ಅಂದರೆ ಕಂಪನಿ ಏನಾದ್ರು ಒಬ್ಬ ಇನ್ವೆಸ್ಟರ್ಗೆ ಸಜೆಸ್ಟ್ ಮಾಡುತ್ತಾ ಈ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ? ಇಲ್ಲ ಅಲ್ಲ. ಸೊ ಇಲ್ಲಿ ಅದಕ್ಕೆ ಏನು ಕೂಡ ಆನ್ಸರ್ ಬರೋಲ್ಲ. ಇಲ್ಲಿ ಏನು ದ ಕಂಪನಿ ಈಸ್ ನಾಟ್ ರಿಕ್ವೈರ್ಡ್ ಟು ಇನ್ವೆಸ್ಟ್ ಅಂತ ಹೇಳಿ ಬರೀಬೋದು, ಅಥವಾ ಏನು ಕನ್ಕ್ಲೂಷನ್ ಬರೀದೇ ಇದ್ರೂ ಏನು ಇಶ್ಯೂ ಇಲ್ಲ. ಬಿಕಾಸ್ ಎರಡು ನೆಗೆಟಿವಲ್ಲಿರೋ ರೀಸನಿಂದ ಯಾರು ಕೂಡ ಇನ್ವೆಸ್ಟ್ ಮಾಡಿ ಅಂತ ಹೇಳಲ್ಲ. ಓಕೆನಾ. ಸೊ ಇಲ್ಲಿಗೆ ಒಂದು ಚಾಪ್ಟರ್ 2ನ ಪಾರ್ಟ್ 7 ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ 8ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.